ನಮ್ಮ ಮಲೆನಾಡಿನ ಒಂದು ಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಗಳು, ಗೌರವಾನ್ವಿತ ಕೃಷಿ ಮಂತ್ರಿಗಳಾದಂಥ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ತಮಗೆಲ್ಲರೂ ಕೂಡ ಗೊತ್ತಿದೆ, 1990ರಿಂದ 2005 ಕೂಡ 5 ಬಾರಿ ಸಂಸತ್ ಸದಸ್ಯರಾಗಿ, 2005ರಿಂದ 2023 ಕೂಡ 4 ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ, ಹಾಲಿ 6ನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಚಿವರು 18ನೇ ತಾರೀಕಿಗೆ ಶನಿವಾರ ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ನೇರವಾಗಿ ಪ್ರೇರಣಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಲ್ಲೇ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ. ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಅಗ್ರಿಕಲ್ಚರ್ ಬೇಸ್ಡ್ ಸ್ಟಾರ್ಟ್ಅಪ್ಸ್ಗಳ ಒಂದು ಉದ್ಘಾಟನೆ ನೆರವೇರಿಸಿಕೊಟ್ಟು ಮತ್ತು ಅಲ್ಲಿಂದನೇ 11 ಗಂಟೆಗೆ ಟೇಕ್ ಆಫ್ ಆಗಿ ಸಾಗರದಲ್ಲಿ ನಮ್ಮ ಅಡಿಕೆ ಬೆಳೆಗಾರರ ಒಂದು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಅದಕ್ಕೋಸ್ಕರ ಗೌರವಾನ್ವಿತ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರ ಸಂಘ ಗೌರವಾನ್ವಿತ ಈ ಸಂಘದ ಅಧ್ಯಕ್ಷರು, ಅಡಿಕೆ ಬೆಳೆಗಾರ ಸಂಘದ ನಮ್ಮ ಗೌರವಾಧ್ಯಕ್ಷರು ಸನ್ಮಾನಿತ HS ಮಂಜಪ್ಪನವರು ಸ್ವಲ್ಪ ಅವರ ಒಂದು ನೇತೃತ್ವ, ಅದೇ ರೀತಿ ಅಧ್ಯಕ್ಷರಾದಂಥ ಸನ್ಮಾನಿತ ರಾಮಚಂದ್ರ ಭಟ್ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ, ಈ ರೀತಿ ಒಂದು ಸ್ವಾಗತ ಸಮಿತಿಗಳನ್ನು ಮಾಡಿಕೊಂಡು ಸನ್ಮಾನಿತ ಹಕ್ರೆ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಗಿರಿ ಅವರು ಇರ್ಬೋದು, ಅನಿಲ್ ಒಡೆಯರಿ, ಸನ್ಮಾನಿತ ರಾಮಪ್ಪನವರು, ಇವರೆಲ್ಲರೂ ಕೂಡ ಸೇರಿ ದೆಹಲಿಗೆ ಬಂದಾಗ ಅವರು ನಾವೆಲ್ಲರೂ ಕೂಡ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿದಾಗ ಸಂತೋಷವಾಗಿ ನಾಳೆ 18ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ವಿಶೇಷವಾಗಿ ಅಡಿಕೆ ಪರಿಷ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘ ಆಪ್ಸ್ಕೋಸ್ ಮತ್ತು ತೋಟಗಾರ್ಸ್ ಕೋಆಪರೇಟಿವ್ ಸೊಸೈಟಿ, ಇತರೆ ಸೊಸೈಟಿಗಳ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಇಡೀ ತಂಡ ಈಗಾಗಲೇ ಕಳೆದ 10-15 ದಿನದಿಂದ ರೈತರನ್ನು ಒಗ್ಗೂಡಿಸಲಿಕ್ಕೆ ತಂದೆ ಆದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಇದನ್ನು ಒಳ್ಳೆ ದಿಕ್ಕಲ್ಲಿ ಮುಟ್ಟಿಸೋವಂಥ ಒಂದು ಹಂತಕ್ಕೆ ನಾವು, ನಮ್ಮ ಹಾಲಪ್ಪನವರು, ನಮ್ಮ ಮೇಘರಾಜು, ಹಕ್ರೆ ಮಲ್ಲಿಕಾರ್ಜುನ್ ಅವರು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಲೆನಾಡಲ್ಲಿ ಭತ್ತ ಬೆಳೆಗಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದೆ. ಭತ್ತವನ್ನು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾರೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಆ ರೈತ ಒಂದು ತುತ್ತು ಅನ್ನ ಕೊಡಬೇಕಾಗತ್ತೆ. ಹಾಗಾಗಿ ವೈಜ್ಞಾನಿಕ ಬೆಲೆ ಭತ್ತಕ್ಕೆ ಸಿಗಬೇಕಾಗತ್ತೆ. ಹೋದ ಬಾರಿ ಇದೇ ವರ್ಷದಲ್ಲಿ ಸುಮಾರು ಕ್ವಿಂಟಲಿಗೆ 3,000 ರೂಪಾಯಿ ಇತ್ತು. ಇವತ್ತು ಬೆಂಬಲ ಬೆಲೆ ಕೊಟ್ಟರು ಕೂಡ 2200 ರೂಪೀಸ್ಗೆ ಇವತ್ತು ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಸಾಲಲ್ಲ ಅದು. ಹಾಗಾಗಿ ವೈಜ್ಞಾನಿಕವಾಗಿ ಬರುವಂಥ ದಿನದಲ್ಲಿ ಭತ್ತಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟರೆ ರೈತರು ಆ ಫುಡ್ ಪ್ರಾಡಕ್ಟ್ಸ್ಗಳನ್ನು ಬೆಳಿಲಿಕ್ಕೆ, ಕ್ರಾಪ್ಸ್ಗಳನ್ನು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತು ಕೃಷಿ ಆಧಾರಿತ ಬೆಳೆಗೂ ಕೂಡ ಯಾವ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಇದೆ, ಅದೇ ರೀತಿ ಈ ಕ್ರಾಪ್ಸ್ಗಳು, ಕೃಷಿ ಚಟುವಟಿಕೆಗಳ ಈ ಒಂದು ಬೆಳೆಗಳೇನಿದೆ ಇದಕ್ಕೂ ಕೂಡ ಹವಾಮಾನಿತ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಏನಿದೆ, ಇದಕ್ಕೂ ಕೂಡ ಅದೇ ಕಾನ್ಸೆಪ್ಟನ್ನು ತರಬೇಕು ಅಂತೇಳಿ. ಯಾಕೆಂದರೆ ತೋಟಗಾರಿಕೆಗೆ ಬೇರೆ ವೆದರ್ ಬೇಸ್ಡ್ ಇದೆ,
ಈ ಕೃಷಿ ಪದಾರ್ಥಗಳಿಗೆ ಬೆಳೆಗಳಿಗೆ ಇದಕ್ಕೆ ಬೇರೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಇದೆ. ಇದಕ್ಕೂ ಕೂಡ ವೆದರ್ ಬೇಸ್ಡ್ ಕಾನ್ಸೆಪ್ಟ್ ತಂದರೆ ಸುಮಾರು ಒಂದು 8-10 ರೀತಿಯ ಅಂತ ಈ ಕೃಷಿ ಬೆಳೆಗಳಿಗೆ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಅನ್ನ ಕೊಡಬೇಕು ಅಂತೇಳಿ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಗೌರವಂತ ಮಂತ್ರಿಗಳನ್ನ ನಾವು ಇಲ್ಲಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಸಂತೋಷವಾಗಿ ನಾಡಿದ್ದು ಶನಿವಾರ ಬರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ, ತಮ್ಮ ಮುಖಾಂತರ ರೈತರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮವನ್ನು ಸಾಗರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ, ಸಾಗರದಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಇವರ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಈ ಸಭೆಗೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈತರು, ಇಡೀ ಜಿಲ್ಲೆಯ ರೈತರಲ್ಲಿ ಬರಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ರೈತರ ಒಂದು ಕೂಗನ್ನು ಗೌರವಾನ್ವಿತ ಮಂತ್ರಿಗಳಿಗೆ ಮುಟ್ಟಿಸುವಂಥ ಒಂದು ಒಳ್ಳೆಯ ಅವಕಾಶ ಇದೆ ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತ ಕಾರ್ಯಕ್ರಮ